Hey guys, ಇವತ್ತಿನ ಕ್ರೇಜಿ ವಿಡಿಯೋಗೆ ವೆಲ್ಕಮ್ ಬ್ಯಾಕ್ ಟು ಬ್ಯಾಂಗ್ಳೂರ್ ಬಾಯ್ ವ್ಲಾಗ್ಸ್. ಇಷ್ಟು ದಿವಸ ಎಲ್ಲಪ್ಪ ಗಾಯಬಾಗಿದ್ದ ಅಂತ ಯೋಚನೆ ಮಾಡ್ತಿದ್ದೀರಾ? ನನ್ನ ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿದರೆ ನನ್ನ ಸ್ಟ್ರಗಲ್ ವಾಸ್ ರಿಯಲ್ ಗೈಸ್. ಸೆಮಿಸ್ಟರ್ ಈಸ್ ಗೋಯಿಂಗ್ ಟು ಎಂಡ್, ಸೊ ಸ್ವಲ್ಪ ಈ ಮಂತ್, ನೆಕ್ಸ್ಟ್ ಮಂತ್, ಕಮಿಂಗ್ ಡೇಸ್ ಸ್ವಲ್ಪ ದಿವಸಕ್ಕೆ ಕಷ್ಟಪಡಬೇಕು. ಸೊ ಐ ಆಮ್ ನಾಟ್ ಬೀಯಿಂಗ್ ಕನ್ಸಿಸ್ಟೆಂಟ್, ಬಟ್ ಐ ಆಮ್ ಅಟ್ಲೀಸ್ಟ್ ಟ್ರೈಯಿಂಗ್. ರೈಟ್. ಸೊ ಗೈಸ್, ಇವಾಗ ನಾನು ಈ 4 ಗೋಡೆಗಳ ಮಧ್ಯ ಇದ್ದು ಬೇಜಾರಾಗಿ ನನ್ನ ಫ್ರೆಂಡ್ ಹತ್ರ ಹೋಗ್ತಿದ್ದೀನಿ. ವಿ ಬೋತ್ ಆರ್ ಬೋರ್ಡ್, ಸೊ ಲೆಟ್ಸ್ ಸ್ವಲ್ಪ ಮಾತಾಡ್ಕೊಂಡು ಬರೋಣ ಅಂತ ಐ ಆಮ್ ಗೋಯಿಂಗ್. ಟೈಮ್ ಇಸ್ 5:18 and this is my outfit. ಈ ಶರ್ಟ್ ನನಗೆ ತುಂಬ ಇಷ್ಟ. ಏನಪ್ಪ ಇದೆ ಅಂಥದ್ದು ಇವನು ಇಷ್ಟಪಡೋ ಅಂಥದ್ದು, ಪ್ಲೇನ್ ಆಗಿದೆ ಅಂತ ನೀವು ಅಂದ್ಕೊತಿದ್ರೆ, ಹಿಯರ್ ಇಟ್ ಈಸ್. ಟೈಪೋಗ್ರಾಫಿ ಡಿಸೈನ್. ಸೊ ಶೂ, ವೈಟ್ ಶೂ, ನೇವಿ ಬ್ಲೂ ಟಿ ಶರ್ಟ್, ಬ್ಲ್ಯಾಕ್ ಪ್ಯಾಂಟ್, and let's go. ಗೈಸ್, ನೀವು ಇಲ್ಲಿ ನೋಡ್ಬೋದು, ರೈಟ್ ಸೈಡ್ ನಿಂತಿರೋರು ಜಸ್ಟ್ ವೆಯ್ಟ್ ಮಾಡೋದಕ್ಕೆ. ಲೆಫ್ಟ್ ಸೈಡ್ ಏನಾದ್ರು ಎಮರ್ಜೆನ್ಸಿ ಕೆಲಸ ಇದ್ದರೆ, ಬೇಗ ಹೋಗಬೇಕಂದ್ರೆ ಲೆಫ್ಟ್ ಸೈಡಿಂದ ವಾಕ್ ಮಾಡೋದಕ್ಕೆ ಈ ಥರ. ಸೊ ಒಂದು ಸಣ್ಣ ಸಣ್ಣ ಡಿಸಿಪ್ಲಿನರಿ ಆ್ಯಕ್ಷನ್ಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ. ಈಗ ನಾನು ಬೇಗ ಹೋಗಬೇಕಂದ್ರೆ ಲೆಫ್ಟ್ ಸೈಡಿಂದ ನಡ್ಕೊಂಡು ಹೋಗಬೇಕು ಈ ಥರ. ರಿಯಲಿ ಥಾಟ್ಫುಲ್, ರೈಟ್? ಲಾಸ್ಟ್ ಟೈಮ್ ನಾನು ಎಲ್ಡನ್ ಸ್ಕ್ವೇರ್ ಬಗ್ಗೆ ಹೇಳ್ತಿದ್ನಲ್ಲ, ಒಂದು ಮಾಲ್ ಅಂತ. ಆ ಮಾಲ್ಗೂ ಒಂದು ಸಪ್ರೇಟ್ ಬ್ರಿಡ್ಜ್ ಇದೆ ನೋಡಿ. ಇದು ಎಲ್ಡನ್ ಸ್ಕ್ವೇರ್ ಪಾರ್ಕಿಂಗ್ ಆಯಿತಾ. ಅಲ್ಲಿ ನಿಮಗೆ ಕಾಣಿಸ್ತಿದೆಯಲ್ಲ ಎಲ್ಡನ್ ಗಾರ್ಡನ್. ಆ ಕಡೆಯಿಂದ ಅದು ಲೆಫ್ಟ್ ಹೋಗಿ, ನಾನು ಮಾನ್ಯುಮೆಂಟ್ ಅಂತೆಲ್ಲ ನಿಮಗೆ ಜಾಗ ತೋರಿಸಿದ್ನಲ್ಲ, ಅಲ್ಲಿಗೆ ಹೋಗಿ ಕನೆಕ್ಟ್ ಆಗುತ್ತೆ. ಅದು one important message to all the people in UK, especially students: please don't do 20 hours, more than 20 hours of your part-time work or any other work, any cashiers or etc. People are getting deported and it is crime. Hopefully you understand this and take it seriously and stop working if you are working over 20 hours. So please do that. ನನಗೂ ಈ ಮಿರರ್ಗೂ ಏನೋ ನಂಟಿದೆ, ಜನ್ಮದ ನಂಟು. ಐ ಡೋಂಟ್ ನೋ, whenever I see mirror I feel like doing some this kind of things. Why did you take me out? I thought it will be nice, but it is not. Where did we go? This is park, not the light. Why did we come back? Because it's windy out there. Guys, we are doing masala dosa. It's a new trial. Danny ಹೇಳ್ದ ಅವ್ನು ಮಾಡ್ಕೊಡ್ತಾನಂತ. ನನಗಂತೂ ಗೊತ್ತಿಲ್ಲ ಏನು ಮಾಡ್ಕೊಡ್ತಾನಂತ, ಬಟ್ ಸ್ಟಿಲ್ ವಿ ಆರ್ ಮೇಕಿಂಗ್ ಥಿಂಗ್ಸ್ ಆ್ಯಂಡ್ ಪ್ರಿಪ್ರೇಷನ್ಸ್. ನೋಡೋಣ ಹೇಗೆ ಬರುತ್ತೆ ಮಸಾಲೆ ದೋಸೆ. Healthy guys. ಸೊ Using only olive oil. yeah, Use only olive oil. Guys. and we are learning how to make masala dosa in YouTube. I think yeah. To this app. So we will try to do it the way we want to do it. I think ನೋಡೋಣ ಹೇಗೆ ಬರುತ್ತೆ ಮಸಾಲೆ ದೋಸೆ ಅಂತ. ಆಲ್ರೆಡಿ ಪೊಟ್ಯಾಟೊ ರೆಡಿ ಮಾಡ್ಕೊಂಡಿದ್ದೀವಿ. ಇವಾಗ ಚಟ್ನಿಗೆ ಅದು ಐಟಮ್ಸ್ ರೆಡಿ ಮಾಡ್ಕೊತಿದ್ದೀವಿ. ಅದನ್ನು ಬಿಟ್ಟರೆ ನೆಕ್ಸ್ಟ್ ಸೀನ್ಸ್ ಏನಪ್ಪ ಅಂತ ನೋಡಿ ಹೇಳ್ತೀನಿ.
ಲೆಟ್ಸ್ ಸಿ ಹೌ ಇಟ್ ಗೋಸ್. ವಿ ಆಲ್ರೆಡಿ ಹ್ಯಾವ್ ದೋಸಾ ಬ್ಯಾಟರ್. ನಮ್ಮ ಪ್ರೋಗ್ರೆಸ್ ಎಲ್ಲಿ ಗಂಟ ಬಂದಿದೆ ಅಂದರೆ ಚಟ್ನಿ ರೆಡಿ ಮಾಡಿದ್ದೀವಿ, ಆಲೂ ಪಲ್ಯ ರೆಡಿ ಆಗಿದೆ. ಈಗ ದೋಸೆನ ಮಾಡಿದ್ರೆ ಆಮೇಲೆ ದೋಸೆ ಮೇಲೆ ಹಾಕೋದಕ್ಕೆ ನಮ್ಮ ಹತ್ರ ರೆಡ್ ಕಲರ್ ಚಿಲ್ಲಿ ಇರಲಿಲ್ಲ. ಇದು ಮಸಾಲಾಗೆ ಈ ಥರ ಮಾಡಿದ್ವಿ. ಆ್ಯಂಡ್ ಇಟ್ಸ್ ಗುಡ್. ವಿಲ್ ಟೆಲ್ ಏನೇನು ಹಾಕಿದ್ವಿ ಅಂದರೆ ಆನಿಯನ್, ಚಿಲ್ಲಿ, ಸಮ್ ಟೊಮ್ಯಾಟೊ ಆ್ಯಂಡ್ ಇನ್ನೇನಾರು ಹಾಕಿದ್ದೀವಿ. ಇವಾಗ ದೋಸೆ ರೆಡಿ ಮಾಡ್ತಾ ಇದ್ದೀವಿ. ನಮ್ಮ ಡ್ಯಾನಿಶ್ ಏನು ಮಾಡ್ತಾನೆ ನೋಡೋಣ. I hope this will come good. No, Swarup, it's gone. Who told? It's gone. I can Hey, understand. shut up. Stop. Enough. No, Swarup, this side it is fat. Yeah. I mean, yeah. But you're doing so well, no? Arre. This and all in India we didn't do, and we need butter. This is how Danny is preserving. And this chutney is too good. Taste matra mastagide. Again, thanks to Danny. Wow. This guy is ultimate next level chef. See, hey, give that one. What you want? Okay. Take. I'm trying to be desi Indian man. Is it non-sticky? What non-sticky? The tawa. Yeah, it is. So it is okay. First we need to add this, no, Swarup. We need spoon for this. This and all won't, nobody will do, bro. We are doing that. Cravings are. Maybe this will flop, I think so. First one will always be like that. Second one, dosa and all, second one it will be good. So let's not. Bro, why is this so sticky that you made? That is how On it this is. side it didn't go properly. First one you do however it is. Next one you do it well. See, I told you. This one we will eat. Take plate. There is that. Ayyo. What happened? Okay, done. Okay, fine. Huh? Okay. Chalta hai. It's good only. It's good. Not bad, just like that. First dosa ಈ ತರ ಬಂದಿದೆ. Came out well only. ಕ್ರಿಸ್ಪಿ ದೋಸಾ ಈಗ ರೆಡಿ. ಇವಾಗ ನೋಡಿ ಹೆಂಗೆ ಕಾಣಿಸ್ತಿದೆ. ವಾವ್. First time masala dosa in my life that we are preparing. Thanks to who? Thanks to Danish. I know. And yeah, thanks to me for this. Thanks to you for this. Majority thanks to you only. I know, because chef. Yeah, chef. So, I need to wash my hands. see, this is how hygienic any chef should be. Learn from Danny. No, I feel disgusting with so many. It is. That is how you cook, right? And Can you this is please- how the chef leaves the water, even like without turning off the tap. So we'll get back. We'll tell you how the dosa is tasting. That dosa you can get only in airports, not anywhere else. I don't know, bro. What is that? Plain dosa. Plain dosa I can get anywhere, no? Plain dosa, ra. Plain. Cook. ಟೈಮ್ ಟು ಟೇಸ್ಟ್ ದ ಬ್ಯೂಟಿಫುಲ್ ದೋಸಾ ಹೆಂಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ ನೋಡಿ. This is her school and If unity and discipline has to be taught to your kids from early, How is it? what better way than joining NCC, right? But the highlight is St. Teresa's was the only school to have. I am going home now, okay? okay. What's the time?
10:17. What's the point? What's the whole plan that is for today? We just had a good time, made masala dosa, ate nicely. So it was good, not bad. At least instead of staying at my place, I came here, spent some time with you. Yeah. So thank you Welcome. for the professional dosa. Thank you. ಗೈಸ್, ನಾವು ಬೇರೆ ದೇಶಕ್ಕೆ ಬಂದಾಗೆ ನಮಗೆ ಗೊತ್ತಾಗೋದು, ನಮ್ಮ ದೇಶದಲ್ಲಿ ಅಥವಾ ನಮ್ಮ ಊರಲ್ಲಿ ಯಾರೋ ಬೇರೆ ದೇಶದಿಂದ ಬಂದಾಗ, ಬೇರೆ ಊರಿಂದ ಬಂದಾಗ ನಾವು ಅವ್ರನ್ನ ಯಾವ ಥರ ಕೀಳಾಗಿ ನೋಡ್ತೀವಿ, ಅಥವಾ ಅವ್ರ ಕೈಲಿ ಬರೀ ಕೆಲಸ ಮಾಡಿಸ್ಕೊಳೋದಾಗಲಿ ಈ ಥರ ನೋಡ್ತಿರ್ತೀವಿ. ಸೊ ಎಲ್ಲ ನಾವು ಥಿಂಕ್ ಮಾಡಬೇಕಾಗಿರೋದು ಒಂದೇ, ಯಾವುದೇ ಕಾರಣಕ್ಕೂ ಕೆಳಗೆ ಮಾಡಿ ಮಾತಾಡಬಾರ್ದು. ಅವ್ರ ಮನೆ, ಅವ್ರ ದೇಶ, ಅವ್ರ ಜನನ ಬಿಟ್ಟು ಬೇರೆ ಕಡೆ ಬಂದಿರ್ತಾರೆ. ಮೇ ಬಿ ಏನೊಂದು ಸಾಧನೆ ಮಾಡ್ತೀನಿ ಅಂತ ಧೈರ್ಯ ಮಾಡಿ ಅವ್ರು ಇನ್ನೊಂದು ಕಡೆ ಬಂದಾಗ ನಾವು ಅವ್ರನ್ನ ನಮ್ಮಲ್ಲಿ ಜೊತೆಯಲ್ಲಿ ನಿಂತ್ಕೊಂಡು ಬೆಳೆಸ್ಬೇಕು ಹೊರತು ನೀನು ಯಾರೋ ಬೇರೆಯವನು ಅಂತ ಮಾತ್ರ ನೋಡೋಕ್ಕೋಗ್ಬಾರ್ದು. ಸೊ ನಾನೇನು ಹೇಳೋಕೊಟ್ಟಿದ್ದೆ ಅಂದರೆ, ಒಂದು ಜಾಗಕ್ಕೆ ನಾವು ನಮ್ಮ ಮನೆಗಳನ್ನ ಬಿಟ್ಟು ದೂರ ಬಂದಿರ್ತೀವಿ, ಯಾರ್ದೋ ಕೆಳಗಡೆ ಕೆಲಸ ಮಾಡ್ತಿರ್ತೀವಿ, ನಮ್ಮವ್ರನ್ನ ಎಲ್ಲರನ್ನೂ ಬಿಟ್ಟು ತುಂಬ ದೂರ ಬಂದು ಏನಾದ್ರು ಒಂದು ಸಾಧನೆ ಮಾಡೋಣ, ಏನಾದರೂ ಓದೋಕ್ಕಾಗಿರ್ಬೋದು, ಕೆಲಸ ಮಾಡೋಕ್ಕಾಗಿರ್ಬೋದು, ಏನಕ್ಕಾದರೂ ನಾವು ದೂರ ಬಂದಿರ್ತೀವಿ. ಇಂಥ ಟೈಮಲ್ಲಿ ಒಬ್ಬ ವ್ಯಕ್ತಿಗೆ ನಾವು ಹೇಗೆ ರೆಸ್ಪೆಕ್ಟ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಸುತ್ತಮುತ್ತ ನಮ್ಮನ್ನ ಯಾರೂ ಚೆನ್ನಾಗಿ ಟ್ರೀಟೇ ಮಾಡಿಲ್ಲ ಅಂದಾಗ ಒಬ್ಬ ಮನುಷ್ಯ ಎಷ್ಟು ಲೋ ಆಗ್ತಾನೆ ಅಂತ ನೀವೇ ಯೋಚನೆ ಮಾಡಿ. ಇದು ನಾನು ರಿಯಲೈಸ್ ಮಾಡ್ಕೊಂಡಿದ್ದು ಇಲ್ಲಿಗೆ ಬಂದಾಗ. ಸೊ ನನಗೆ ಇಲ್ಲಿ ಸದ್ಯಕ್ಕೆ ಥ್ಯಾಂಕ್ ಗಾಡ್ ದ್ಯಾಟ್ ಸುತ್ತಮುತ್ತ ಇರೋರೆಲ್ಲ ಗುಡ್ ರೆಸ್ಪಾನ್ಸ್, ಚೆನ್ನಾಗಿ ಮಾತಾಡ್ಸ್ತಿದ್ದಾರೆ. ಬಟ್ ದೇರ್ ಆರ್ ಫ್ಯೂ ಪೀಪಲ್ ನಮ್ಮನ್ನ ದ ವೇ ದೇ ಲುಕ್ ಇಂಡಿಯನ್ ಅಂತ ಅವ್ರು ನಮ್ಮನ್ನ ತಿಳ್ಕೊತಾರೆ. ಸಮ್ ಪೀಪಲ್ ಡೋಂಟ್ ಲುಕ್ ಇಟ್ ಅಸ್ ಆರ್ ಟಾಕ್ ಇನ್ ದ ವೇ ವಿ ಎಕ್ಸ್ಪೆಕ್ಟ್ ದೆಮ್ ಟು ಟಾಕ್. ಅದೇ ಥರ ಈಗ ನಮ್ಮ ಇಂಡಿಯಾದಲ್ಲೇ ತುಂಬ ಜನ ಬಂದಿರ್ತಾರೆ ಕೆಲಸ ಮಾಡೋಕ್ಕೆ, ಊರಿಂದ ಊರು ಬಿಟ್ಟು. ನಾವು ಅವ್ರನ್ನ ಬರೀ ಅಮಾಲಿಗಳ ಥರನೇ ನೋಡ್ತಾ ಹೋಗ್ತೀವಿ. ತುಂಬ ರೆಸ್ಪೆಕ್ಟ್ ಇಲ್ದಿರ ಬರೀ ಅವ್ರ ಕೆಲಸ ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕೆ ಅವ್ರನ್ನ ತುಂಬ ಕೀಳಾಗಿ ಮಾತಾಡಿಸ್ತೀವಿ. ನಾಟ್ ಎವ್ರಿ ಒನ್, ಮೆಜಾರಿಟಿ ನಡೀತಿದೆ. ಸೊ ಆ ಥರ ನಾವು ಯಾವುದೇ ಕಾರಣಕ್ಕೂ ಯಾವುದೇ ವ್ಯಕ್ತಿಗೂ ನಾವು ಟ್ರೀಟ್ ಮಾಡಬಾರ್ದು. ಯಾಕೆಂದರೆ ಅವರ ಮನೇನ ಬಿಟ್ಟು, ಅವ್ರ ಜನಗಳನ್ನ ಬಿಟ್ಟು ಅವರು ಆಚೆ ಏನೋ ಸಾಧನೆ ಮಾಡಬೇಕು ಅಂತ ಬಂದಿರ್ತಾರೆ. ಐ ಅಗ್ರಿ ಇಫ್ ದೇ ಆರ್ ನಾಟ್ ರೆಸ್ಪೆಕ್ಟಿಂಗ್ ಯುವರ್ ಪ್ಲೇಸ್, ಆರ್ ನಿಮ್ಮ ಅಥವಾ ನಮ್ಮ ಜಾಗದಲ್ಲಿ ಬಂದು ಯಾರೇ ಆಗಿರಲಿ ಚೆನ್ನಾಗಿ ನಡ್ಕೊಂಡಿಲ್ಲ, ಕೆಟ್ಟದಾಗಿ ಬಿಹೇವ್ ಮಾಡೋದು ಅಥವಾ ರೆಸ್ಪೆಕ್ಟ್ ಮಾಡಿಲ್ಲ ಅಂದಾಗ ಆ್ಯಕ್ಷನ್ ತೊಗೊಳೋಣ, ಅದು ಸಹಜ. ಬಟ್ ನೀನು ಹೀಗೆ ಮಾಡಬೇಕು, ನೀನು ಹೀಗೆ ಇರಬೇಕು, ನೀನು ಇದನ್ನೇ ಮಾಡು, ಅದನ್ನೇ ಮಾಡು, ಇದು ನಿನ್ನೂರಲ್ಲ ಅಂತ ನಾವು ಯಾವುದೇ ಕಾರಣಕ್ಕೂ ಯಾರನ್ನೂ ತುಳಿಬಾರ್ದು, ಯಾರನ್ನೂ ಕೆಳಗೆ ಮಾಡಬಾರ್ದು. ಸೊ ಇದೊಂದು ಮೆಸೇಜ್ ಎಲ್ಲರಿಗೂ. ಮೇ ಬಿ ಯು ವಿಲ್ ಅಂಡರ್ಸ್ಟ್ಯಾಂಡ್. ಏಕೆಂದರೆ ಎಲ್ಲರಿಗೂ ಪರಿಸ್ಥಿತಿ ಹೀಗೆ ಇರಲ್ಲ. ನಾವು ಬೇರೆ ದೇಶಕ್ಕೆ ಹೋಗಬೇಕು, ಬೇರೆ ದೇಶದವ್ರು ನಮ್ಮ ದೇಶಕ್ಕೆ ಬರ್ತಾರೆ, ಅಥವಾ ಪ್ರತಿ ಒಂದು ಟೈಮಲ್ಲೂ ನಾವು ಒಂದೇ ಕಡೆ ಇರಲ್ಲ. ಸೊ ನಾವು ಒಬ್ಬರನ್ನ ಹೇಗೆ ಟ್ರೀಟ್ ಮಾಡ್ತೀವಿ, ಚೆನ್ನಾಗಿ ಟ್ರೀಟ್ ಮಾಡ್ತೀವೋ, ಚೆನ್ನಾಗಿ ಟ್ರೀಟ್ ಮಾಡಲ್ವೋ, ಅಥವಾ ನಿಮಗೊಂದು ಪರಿಸ್ಥಿತಿ ಬರ್ಬೋದು, ನೀವು ಯಾವುದೇ ಒಂದು ಕಾರಣದಿಂದ ಬೇರೆ ದೇಶಕ್ಕೆ ಹೋಗ್ಬೋದು, ಬೇರೆ ಊರಿಗೆ ಹೋಗ್ಬೋದು. ಅಂಥ ಟೈಮಲ್ಲಿ ನೀವು ಮುಂಚೆ ಒಂದು ವ್ಯಕ್ತಿನ ಹೆಂಗೆ ಟ್ರೀಟ್ ಮಾಡಿರ್ತೀರೋ ಅದೇ ನಿಮಗೆ ಇನ್ನೊಬ್ಬರು ಟ್ರೀಟ್ ಮಾಡ್ತಾರೆ. ಸೊ ಕರ್ಮ ಅನ್ನೋದು ಇದ್ದೇ ಇರುತ್ತಲ್ವ ಗೈಸ್. ಸೊ ಯಾವುದೇ ಕಾರಣಕ್ಕೂ, ಆ್ಯಂಡ್ ಈ ಪ್ರಪಂಚನೇ ಯಾರ್ದು ಅಲ್ಲ. ಜನಗಳು, ಭಾಷೆಗಳು, ಕ್ಯಾಸ್ಟ್, ಅದು ಇದು ಎಲ್ಲ ಜನಗಳು ಮಾಡ್ಕೊಂಡಿರೋದು. ಎಲ್ಲರೂ ಮನುಷ್ಯರೇ, ಎಲ್ರಿಗೂ 2 ಕಣ್ಣು, 2 ಕೈ, 2 ಕಾಲುಗಳೇ ಇರೋದು. ಈ ಪ್ರಪಂಚ ಯಾರು ಸುತ್ತೂ ಅಲ್ಲ. ಸೊ ನಾವು ನಮ್ಮತನನ ಯಾವತ್ತೂ ಬಿಟ್ಕೊಡ್ಬಾರ್ದು. ಒಳ್ಳೆತನದಿಂದ ಎಲ್ಲರನ್ನೂ ಮಾತಾಡಿಸಿ, ಎಲ್ಲರನ್ನೂ ರೆಸ್ಪೆಕ್ಟ್ ಮಾಡಿ
ಒಂದು ಸಣ್ಣ ಪುಟ್ಟ ಕೆಲಸನೇ ಆಗಿರ್ಬೋದು. ಒಬ್ಬ ಗಾರ್ಬೇಜ್ ಕ್ಲೀನ್ ಮಾಡೋರಿಂದ ಹಿಡಿದು ಒಂದು ಟಾಪ್ ಆಫೀಸ್ CEO, ಓನರ್ಸ್ ಏನೇ ಆಗಿರ್ಬೋದು, ಎಲ್ಲರೂ ಮಾಡ್ತಿರೋದು ಹೊಟ್ಟೆಪಾಡಕ್ಕೇನೆ. ಹೋಪ್ ಯು ಅಂಡರ್ಸ್ಟ್ಯಾಂಡ್. ಇದನ್ನು ನಾವು ಕಲೀಲೇಬೇಕು ಗೈಸ್. ಲೆಟ್ಸ್ ರೆಸ್ಪೆಕ್ಟ್ ಹ್ಯುಮ್ಯಾನಿಟಿ ಫಸ್ಟ್. ಅದೊಂದು ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಟೇಕ್ ಕೇರ್ ಆಲ್ ಆಫ್ ಯು. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್. ಲವ್ ಯು ಆಲ್. ಅಷ್ಟೇ.